ಸಿಎಂ ಕುಟುಂಬದ ವಿರುದ್ಧ ಬದಲಿ ನಿವೇಶನ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರೀ ಚರ್ಚೆ ಆಗ್ತಾ ಇದೆ. ಮೂಡಾದಲ್ಲಿ 50-50 ಅನುಪಾತದಲ್ಲಿ ಭೂಮಿ ಮಂಜೂರಾತಿಯೇ ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗ್ತಾ ಇದೆ. 2020ರಲ್ಲಿ ಜಾರಿಗೆ ತಂದಿದ್ದಂತಹ 50-50 ಅನುಪಾತ ಆದರೆ 2023ರ ಸಂದರ್ಭದಲ್ಲಿ ಆದೇಶವನ್ನೇ ರದ್ದುಗೊಳಿಸಿತ್ತು. ಸರ್ಕಾರದ ಅಧೀನ ಕಾರ್ಯದರ್ಶಿ ಇದನ್ನ ಆದೇಶವನ್ನ ರದ್ದುಗೊಳಿಸಿದ್ರು. ನಗರಾಭಿವೃದ್ಧಿ ಇಲಾಖೆ ಅಧೀನ ಕಾರ್ಯದರ್ಶಿ ಲತಾರಿಂದ ರದ್ದುಗೊಳಿಸಲಾಗಿತ್ತು. ಆದರೂ ಕೂಡ ಇದನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ ಅನ್ನೋದು ಈಗ ಚರ್ಚೆಯ ವಿಷಯ. ರದ್ದುಗೊಳಿಸಿದ ಆದೇಶ ಪ್ರತಿ ಏನಿದೆ ಅದು ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಮುಖ್ಯಮಂತ್ರಿ ಕುಟುಂಬದ ವಿರುದ್ಧ ಬದಲಿ ನಿವೇಶನ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಈ ಆದೇಶ ಏನಾಗಿತ್ತು 2020ರಲ್ಲಿ ಅದು 23ರ ಸಂದರ್ಭದಲ್ಲೇ ರದ್ದಾಗಿತ್ತು ಅನ್ನೋ ಅಂಶವೂ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಅದರ ಆದೇಶ ಪ್ರತಿಯನ್ನು ಕೂಡ ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಇದು 2023ರಲ್ಲಿ ಇಲಾಖೆಯ ಅಧೀನ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆಯ ಅಧೀನ ಕಾರ್ಯದರ್ಶಿ ಲತಾ ಅವರು ರದ್ದನಗೊಳಿಸಿದ್ರು. ರದ್ದು ಮಾಡಿದ ಮೇಲೆ ಅದನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಿದ್ದಾಗ ಹೇಗೆ ಅದನ್ನ ಮುಂದುವರಿಸಿಕೊಂಡು ಹೋದ್ರು ಅನ್ನುವಂತಹ ಪ್ರಶ್ನೆ ಈಗ ಮನೆ ಮಾಡಿದೆ. 50-50 ಅನುಪಾತ ನಿಯಮ ಬಾಹಿರ ಅಂತ ಹೇಳಿ ಅದನ್ನ ರದ್ದುಗೊಳಿಸಿರುವಂಥದ್ದು. ಸೊ ಯಾವ ಕಾರಣಕ್ಕಾಗಿ ಈ ಆದೇಶವನ್ನ ರದ್ದು ಮಾಡಿದ್ದಾರೆ ಅನ್ನೋದಕ್ಕೆ ನಿಯಮ ಬಾಹಿರ ಅನ್ನುವಂತಹ ಒಂದು ವಿಚಾರವನ್ನು ಇಟ್ಕೊಂಡು ಅದನ್ನ ರದ್ದುಗೊಳಿಸಿದ್ರು. ನಿಯಮ ಬಾಹಿರ ಅಂತ ರದ್ದಾದ ಮೇಲೂ ಕೂಡ ಕ್ರಮ ಕೈಗೊಳ್ಳಲಿಲ್ಲ ಅಧಿಕಾರಿಗಳು. ಇದನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಈಗ ಅದರ ವಿರುದ್ಧ ಅಪಸ್ವರ ಎದ್ದಿದೆ. ಆದೇಶದ ಹೊರತಾಗಿಯೂ ಕೂಡ ಇದನ್ನು ಹೇಗೆ ಮುಂದುವರಿಸಿಕೊಂಡು ಹೋದ್ರು? 50-50 ನಿಯಮ ಬಾಹಿರ ಅಂತ ರದ್ದಾದ ಮೇಲೂ ಎಲ್ಲವೂ ಕೂಡ ರದ್ದಾಗಬೇಕಲ್ವಾ? ಹಾಗಿದ್ದಾಗ ಒಂದ್ಸರಿ ಈ ನಿಯಮನೇ ರದ್ದು ಅಂತ ಅಂದಾಗ ಅದರ ಪ್ರಕ್ರಿಯೆಗಳು ಕೂಡ ಮುಂದುವರಿಬಾರ್ದು, ಅದು ರದ್ದಾಗಬೇಕು. ಅದು ಹೇಗೆ ಮುಂದುವರಿಸಿಕೊಂಡು ಹೋದ್ರು? ಈಗ ಅವರ ವಿರುದ್ಧ ಯಾವ ಕ್ರಮವನ್ನ ತೆಗೆದುಕೊಳ್ತಾರೆ? ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ರಿಂದ. ಕೆಪಿ ನಾಗರಾಜ್, 50-50 ಅನುಪಾತ ಇದು ನಿಯಮ ಬಾಹಿರ ಅಂತ ರದ್ದುಗೊಳಿಸಿದ್ರು. ಅದಾದ ಮೇಲೂ ಕೂಡ ಇದನ್ನ ಕಂಟಿನ್ಯೂ ಮಾಡಿರೋದ್ರಿಂದ ಯಾರನ್ನ ಇದರಲ್ಲಿ ಮುಖ್ಯ ಗುರಿ ಮಾಡಬೇಕು? ಯಾರು ತಪ್ಪಿತಸ್ಥರು ಇದರಲ್ಲಿ? ಪ್ರಮುಖವಾಗಿ ದಿವ್ಯಾ, ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ಅಂದರೆ ರಾಜ್ಯ ಸರ್ಕಾರದ ನಗರಾಭಿವೃದ್ಧಿ ಕಾರ್ಯದರ್ಶಿಗಳು ಸ್ಪಷ್ಟವಾಗಿ ಹೇಳ್ತಾರೆ 50-50 ಅನುಪಾತ ಅನ್ನುವಂಥದ್ದೇ ಕಾನೂನು ಬಾಹಿರ ಅಂತ. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕೃತವಂತ ಆದೇಶವನ್ನು ಕೂಡ ಮಾಡ್ತಾರೆ. ಅದರ ನಡುವೆಯೂ ಕೂಡ ಆ ಆರ್ಡರ್ ಆದ ಮೇಲೂ ಕೂಡ 50-50 ಅನುಪಾತದಲ್ಲಿ ಮೈಸೂರು ನಗರದ ವ್ಯಾಪ್ತಿಯ ಒಳಗಡೆ ಇವರು ಇಷ್ಟರ ಮಟ್ಟಿಗೆ ನಿವೇಶನಗಳ ಹಂಚಿಕೆ ಮಾಡ್ತಾರೆ ಅನ್ನೋದಾದರೆ, ಅಂದರೆ ಸರ್ಕಾರದ ಕಾನೂನು ಇದ್ರೂ ಕೂಡ ಇವರು ಇಷ್ಟರ ಮಟ್ಟಿಗೆ ನಿವೇಶನಗಳ ಹಂಚಿಕೆ ಮಾಡಿದ್ದಾರೆ ಅನ್ನೋದಾದರೆ ಇದರಲ್ಲಿ ತಪ್ಪಿತಸ್ಥರು ಯಾರು ಅನ್ನೋಂಥದ್ದು ಬಹಳ ಮುಖ್ಯವಾದಂಥ ಪ್ರಶ್ನೆ. ಕೇವಲ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಮಾತ್ರ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಸಚಿವರು, ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆಯವರು ಮತ್ತು ಮೂಡಾದ ಸದಸ್ಯರು ಅಂದರೆ ದಿವ್ಯಾ, ಪ್ರಮುಖವಾಗಿ ಮೈಸೂರಿನ ವ್ಯಾಪ್ತಿಯ ಒಳಗಡಿನ ಶಾಸಕರು ಬರ್ತಾರೆ ಮತ್ತು ವಿಧಾನ ಪರಿಷತ್ ಸದಸ್ಯರು ಕೂಡ ಬರ್ತಾರೆ. ಅವರೆಲ್ಲರೂ ಕೂಡ ಈ ಒಂದು ಕಮಿಟಿಯ ಮೆಂಬರ್ಗಳಾಗಿರ್ತಾರೆ. ಅವರೆಲ್ಲರೂ ಇನ್ವಾಲ್ವ್ಮೆಂಟ್ ಇದೆಯಾ ಈ ವಿಚಾರದಲ್ಲಿ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಈಗ ಕಂಡು ಬರ್ತಾ ಇರುವಂಥದ್ದು. ರಾಜ್ಯ ಸರ್ಕಾರದ ಕಾರ್ಯದರ್ಶಿಯೇ 50-50 ಅನುಪಾತ ಅನ್ನುವಂಥದ್ದೇ ಕಾನೂನು ಬಾಹಿರ ಅಂತ ಹೇಳಿದ ಮೇಲೂ ಕೂಡ ಇಷ್ಟರ ಮಟ್ಟಿಗೆ ಇವರೆಲ್ಲರೂ ಕೂಡ ಒಂದು ಅಕ್ರಮದ ವ್ಯವಹಾರದಲ್ಲಿ ಭಾಗಿಯಾಗ್ತಾರೆ ಅನ್ನೋದಾದರೆ ಇವರಿಗೆ ಇರುವಂತಹ ಗಟ್ಸ್ ಫೀಲಿಂಗ್ ಯಾವುದು ಮತ್ತು ಇವರನ್ನು ಕಾಪಾಡ್ಕೊಳ್ತಾ ಇರುವಂತಹ ಶಕ್ತಿಗಳು ಯಾವುದು ಅನ್ನುವಂಥದ್ದು ಈಗ ಎದ್ದಿರುವಂತಹ ಪ್ರಶ್ನೆಗಳು. ಈಗ ನಮಗೆ ಸಿಕ್ಕಿರುವಂಥ ಡಾಕ್ಯುಮೆಂಟ್ಸ್ಗಳ ಪ್ರಕಾರವಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಾಜ್ಯ ಸರ್ಕಾರದ ನಗರಾಭಿವೃದ್ಧಿ ಕಾರ್ಯದರ್ಶಿಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ 50-50ಯ ಅನುಪಾತದ ಏನು ಈ ಸೈಟ್ನ ಹಂಚಿಕೆ ಏನಿದೆ ಅದು ಕಾನೂನು ಬಾಹಿರ ಅಂತ ಹೇಳಿದ ಮೇಲೂ ಕೂಡ ಇವರು ಸೈಟ್ ಹಂಚಿಕೆ ಮಾಡಿದ್ದಾರೆ ಅನ್ನೋದಾದರೆ ಇದು ಒಂದಿಬ್ಬರ ಕೈವಾಡ ಅಲ್ಲ, ಇದಕ್ಕೆ ತುಂಬ ಜನರ ಕೈವಾಡ ಇದೆ ಅನ್ನುವಂಥದ್ದು ಈ ಮೂಲಕವಾಗಿ ಗೊತ್ತಾಗ್ತಾ ಇದೆ. ದಿವ್ಯಾ. ಓಕೆ, ಕೆಪಿ ನಾಗರಾಜ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ಪಡ್ಕೊಳ್ಳೋಣ.